ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಟರಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರೋದು. ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದರು ಅಂತ ಕೂಡ ಅವ್ರನ್ನ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಹಿರಿಯ ನಟರಾಗಿ ಕೂಡ ಕಾಣಿಸಿಕೊಂಡು ವಿಲನ್ ಆಗಿ ಪೋಷಕ ಪಾತ್ರಗಳಲ್ಲಿ ಮತ್ತು ಕಾಮಿಡಿಯನ್ ಪಾತ್ರದಲ್ಲೂ ಕೂಡ ಅಭಿನಯ ಮಾಡ್ತಿದ್ರು. ಕೇವಲ ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಸೀಮಿತವಾಗಿ ಅಭಿನಯಿಸಿದಂಥವರು ಕೆಲವು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ರಾಕ್ಲೈನ್ ಸುಧಾಕರ್ ಅವರು. ಹೌದು, ಅವರ ಮಾತಿನ ಶೈಲಿ ಮತ್ತು ಅವರ ಉತ್ತರ ಕರ್ನಾಟಕದ ಭಾಷೆ ಶೈಲಿಯಿಂದಲೇ ಸಾಕಷ್ಟು ಹೆಸರು ಮಾಡಿದಂಥ ಈ ಕಲಾವಿದರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ತಾನೇ ಕೊರೋನಾ ಎಂಬ ಮಹಾಮಾರಿಗೆ ಕೂಡ ಅವರು ತುತ್ತಾಗಿದ್ದರು. ಆ ಸಂದರ್ಭದಲ್ಲಿ ಚೇತರಿಸಿಕೊಂಡು ಅಲ್ಲಿಂದ ಸಾವು ಬದುಕಿನ ಹೋರಾಟವನ್ನು ಮಾಡಿ ಬದುಕು ಬಂದಿದ್ದರು. ಇದಾದ ಕೆಲವು ದಿನಗಳ ನಂತರ ಮತ್ತೊಂದು ಸಿನಿಮಾ ಚಿತ್ರೀಕರಣದ ವೇಳೆ ಭಾಗವಹಿಸಿದರು. ಇನ್ನೂ ಆ ಸಿನಿಮಾ ಶಬ್ದ ಎಂಬ ಸಿನಿಮಾವನ್ನು ಮಾಡ್ತಿದ್ರು. ಆ ಸಿನಿಮಾದ ಚಿತ್ರೀಕರಣ ವೇಳೆಯಲ್ಲಿ ಸಂಜೆ ಬರ್ತೀನಿ ಅಂತ ಹೇಳಿ ಮತ್ತೆ ರೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಹೋಟೆಲ್ಗೆ ಹೋಗಿ ಮಲಗಿದ್ದಾರೆ. ಎಷ್ಟೊತ್ತಾದರೂ ಹೋಟೆಲ್ ಬಾಗಿಲು ತೆಗೆದಿರೋದನ್ನು ನೋಡಿ ತಕ್ಷಣ ಹೋಗಿ ಹೋಟೆಲ್ ಬಾಗಿಲು ಹೊಡೆದು ನೋಡೋದಾಗಲಿ ಗೊತ್ತಾಗಿದ್ದು, ಅವ್ರ ಹೃದಯಘಾತಕ್ಕೆ ಒಳಗಾಗಿ ತುಂಬ ಟೈಮ್ ಹಿಂದೆ ಸಾವನ್ನಪ್ಪಿದ್ದಾರೆ.